ನನ್ನ ಅಭಿಮಾನಿಗಳಿಗೆ ಅದೇನ್ ನನ್ನ ಮೇಲೆ ಪ್ರೀತಿನೋ ಏನೋ ನೋಡ್ ತಾತಂದ ಅಳ್ಳಾಡ್ತಾ ಇದ್ರು ನನ್ನೇ ನೋಡ್ತಾ ಇದೆ. ಲಲ್ಲು ಯಾಕೆ 2 ದಿನದಿಂದ ಬರ್ಲಿಲ್ಲ? ನಿನ್ಗೋಸ್ಕರ ಕಾದು 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 ಸಾಕಾಗೋಯ್ತು. ಯಾವುದೇ ಕಾರಣಕ್ಕೂ ನೀನ್ ಬರೋದನ್ನ ಮಾತ್ರ ಮಿಸ್ ಮಾಡ್ಬೇಡ ಅಂತ ಕೇಳ್ತಾರೆ. ಆಡೋ ಐಕ್ಲಿಂದ ಹಿಡ್ಕೊಂಡು ಅಲ್ಲಾಡೋ ಮುದುಕರು ಗಂಟನುವೆ ಬರೀ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಆದ್ರೆ ಮನೇಲಿ ಗಂಡ ಅನ್ಸ್ಕೊಂಡಿರೋ ಪ್ರಾಣಿ ಒಬ್ಬವನೇ. ಏನಕ್ಕೆ ಉಪಯೋಗ? ಯಾತಕ್ಕೂ ಉಪಯೋಗ ಇಲ್ಲ. ಎಲ್ಲಿ ಹೋಗಿದ್ದೆ, ಅಲ್ಲಿ ಯಾಕೆ ನಿಂತಿದ್ದೆ, ಇಲ್ಲಿ ಯಾಕೆ ಬಂದೆ ಅಂತ ಸುಮ್ಮನೆ ನನ್ ಮೇಲೆ ಅನುಮಾನ ಪಡ್ತಾನೆ ಇರ್ತಾನೆ. ಹಬ್ಬ ಸಾಕಪ್ಪ ಸಾಕು, ಈ ಹೆಣ್ಣಿನ ಜನ್ಮನೇ ಸಾಕು. ಇಷ್ಟೊತ್ತಿಗೆಲ್ಲ ನನ್ನ ಗಂಡ ನನ್ನ ಹುಡಿಕೊಂಡ್ ಬರ್ಬೇಕಾಗಿತ್ತಲ್ಲ, ಯಾಕೆ ಬಂದಿಲ್ಲ? ಮೂದೇವಿ ಮಾರೆ ನೋಡು, ಈರುಳ್ಳಿ ಖಾರ ನೋಡು ಅಂದಾಗೆ ಈ ಮುಂಡೆ ನಿಂತಿರೋ ಚಂದ ನೋಡ್ರಿ. ಅಲ್ಲೇ ಲಲ್ಲು ಮೊದ್ಲೇ ಇವನು ಡೇಂಜರ್ ಕಾಲ. ಬೇಗ ಡ್ಯೂಟಿ ಮುಗಿಸಿ ಮನೆಗೆ ಬರ್ದೆ ಇಷ್ಟೊತ್ತು ತನಕ ಏನಮ್ಮಿ ಮಾಡ್ತಿದ್ದೆ ಅನ್ಕಂಡೆ. ನನ್ ಗಂಡ ಇನ್ನು ಯಾಕೆ ನನ್ ವಾಸನೆ ಹಿಡ್ಕೊಂಡು ಮೂಸ್ಕೊ ಬರ್ಲಿಲ್ಲ ಅಂತ. ಬಂದ್ಬಿಟ್ಟೆ ಇನ್ನು ಸೊಳ್ಗಾಲ ಅಲ್ವೇ, ಇನ್ನೇನ್ ಮಾಡಿ ಮೂಸ್ಕ ಬರ್ಲೇಬೇಕು. ನಿನ್ನೆ ರಾತ್ರಿ ಪಕ್ಕದಲ್ಲೇ ಮಲಗಿದ್ದಾಗ ನಾನು ಏನ್ ಹೇಳ್ದೆ ಹೇಳು? ಏನಂದೆ? ನಾಳೆ ಕುಟುಂಬ ಯೋಜನೆ. ಅದೇ ಈ ನವೆಂಬರ್ ನಿಂದ ಡಿಸೆಂಬರ್ ಜನವರಿ ಕಳೆಗಂಟ ನೀ ಪಕ್ಕದಲ್ಲಿ ಇರ್ಬೇಕು ಅಂತ ಹೇಳಿದ್ದೆ. ಅದನ್ನೆಲ್ಲ ಏನಿತ್ತು? ನಾಳೆ ಕುಟುಂಬ ಯೋಜನೆ ಕ್ಯಾಂಪಸ್ ಇದೆ, ಬರೋದಿಕ್ಕೆ ಸ್ವಲ್ಪ ತಡ ಆಗುತ್ತೆ ಅಂತ. ಯಾಕೆ ಹುಡಿಕೊಂಡ್ ಬಂದೆ ಅಂತ? ಓ ಹಂಗ ಲಲೋ, ನಾನ್ ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ ಮೊದ್ಲೇ ಡೇಂಜರ್ ಕಾಲ. ಅದಕ್ಕೆ ಈ ಐಕ್ಳು ಬೇಕಾದ್ರೆ ನಿಂಬು ಇಲ್ಲಿ ಅವರೆಲ್ಲ 60 ದಾಟ್ಬಿಟ್ಟಿರೋರು, ಅವ್ರಿಗೆ ಈಗ ಸ್ಟಾರ್ಟ್ ಆಗೋದೆ ಪ್ರಾಯ. ಮೊಗ ಮೇ ಪುಟ್ಟಿ ಅನ್ಬಿಟ್ಟು ಸಳ್ಗಾಲ ಅಲ್ವಾ, ಬುಡ್ಬಾರ್ ಜಾಕ್ ಕೈ ಬಿಡ್ಬಿಡ್ತಾರೆ. ಅದು ಹೋಗ್ಲಿಲ್ಲಲ್ಲೂ ಚೆನ್ನ. ಏನು ಹುಡುಗ್ರು ತಾವ್ ಏನದು 60 ವರ್ಷದವ್ರ ತವೇ ಕಣು ಚೆನ್ನಾಗಿರೋದು. ಅಪ್ಪ ಅಂದ್ರೆ ಅನುಭವ ಜಾಸ್ತಿ ಅವ್ರ ತವೇ ಇರ್ತದೆ, ಕಲ್ತ್ಕೊಳಕ್ ಏನಾದ್ರು ಇರ್ತದೆ ಅಂತ ಹೇಳಿದ್ದು. ಹಂಗೇನು ಫೋನ್ ಹೆಂಗೆ ಓದ್ಕೊಬಿಟ್ಟಿ. ಅದು ಹೋಗ್ಲಿಲ್ಲಲ್ಲೂ ಮೊನ್ನೆ ದಿನ ಕೇಮ್ ದೊಡ್ಡಿ ಬಸ್ ಸ್ಟ್ಯಾಂಡ್ ಅಲ್ಲಿ ಯಾರ ಜೊತೆಲೋ ಕಣ್ಣ ಮುಟ್ಕೊಂಡು ಅಲ್ಲಲ್ಲ ಕಿಸ್ಕೊಂಡು ಮಾತಾಡ್ತಿದ್ದಲ್ಲ, ಯಾರಮ್ಮಿ ಅವನು? ಚೆನ್ನ, ಅವನ್ ಹೆಂಡತಿಗೆ ಮೊನ್ನೆ ತಾನೇ ಆಪರೇಷನ್ ಆಗಿತ್ತು. ಬಾಣಂತಿ ಮಗು ಚೆನ್ನಾಗಿದಾರಂತ ವಿಚಾರಿಸ್ತಾ ನಿಂತಿದ್ನಪ್ಪ. ಲೋಲೋ ನನ್ ಅವನ್ಗೆ ಒಬ್ಳೆ ಹೇಳ್ತೀನ. ಯಾಕೆ? ಹಂಗಾರ ನಿನ್ ಮತ್ತೆ ಅವ್ನ ಮನೆ ಹತ್ರ ಹೋಗ್ಬೇಡ. ಅವನ್ ಮನೆ ಹತ್ರ ನಾನ್ ಹೋಗ್ಬಾರ್ದ? ಯಾಕೆ? ಅಯ್ಯೋ ಮೂದೇವಿ, ಮೊದ್ಲೇ ಬಾಣ್ತನ್ ಟೈಮ್ ಅಲ್ವೇನೋ, ಈಗೆಲ್ಲ ಮೋಟ್ರು ಪಂಪ್ ಸೆಟ್ಗೆಲ್ಲ ಫ್ರೀ ಆಗಿರ್ತದೆ. ಎಂತಿಲ್ಲ ಅನ್ಬಿಟ್ಟು ನಿನ್ನೆ ತಪ್ಕೊಂಡ್ಬಿಟ್ರೆ ನಿಂತ್ಕೊಂಬುದವಿ. ಎಲ್ಲಾರು ನಿನ್ ತರನೇ ಬರ್ಗೆಟ್ಟಿರ್ತಾರೆ ಅನ್ಕೊಂಡಿದ್ಯಾ? ಅದೇನೋ ಮೋಟ್ರ್ ಪಂಪ್ ಸೆಟ್ ಅಂದ್ರೆ ಏನೋ ಅವೆಲ್ಲ ಈಗ ರಜಾ ಆಫ್ ಮಾಡಿ ನಿಲ್ಸಿರ್ತಾರೆ ಬಾಣ್ತನ್ ಟೈಮು. ಆಮೇಲೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ನನ್ ಕತೆ ಏನು ಈ ಸರಿ ಏನ್ ಹೇಳ್ತೀಯ? ಅದು ಹೋಗ್ಲಿ, ನೆನ್ನೆ ದಿನ ನಮ್ಮ ಮಾದೇವನ್ ಟೀ ಅಂಗಡಿ ಹತ್ರ ಯಾರ ಜೊತೆಲೋ ಓದ್ತೋತ್ರಿಸ್ಕೊಂಡು ಕಾಫಿ ಕುಡಿತದಲ್ಲ, ಯಾರಮ್ಮಿ ಅವನು? ಚೆನ್ನ, ಅವರು ನಮ್ಮ ಹಾಸ್ಪಿಟ್ಲಿಗೆ ಹೊಸದಾಗಿ ಬಂದಿರೋ ಹೆಲ್ತ್ ಇನ್ಸ್ಪೆಕ್ಟ್ರು. ಹೆಲ್ತ್ ಇನ್ಸ್ಪೆಕ್ಟ್ರು ನಾ ಏನು ನೋಡು ಮತ್ತೆ. ಅವ್ರಿಗೆ ನನ್ನ ನೋಡಿದ್ರೆ ಅದ್ ಏನಾಗುತ್ತೋ ಏನೋ ಗೊತ್ತಿಲ್ಲ. ಚೆನ್ನ, ಲಲ್ಲು ನಿನ್ನ ನೋಡ್ತಾ ಇದ್ರೆ ಬಾಯಿ ತುಂಬಾ ಸುರಿಯುತ್ತೆ ಜೊಲ್ಲು. ಹೆಂಗಿದ್ರು ನಿನ್ ಗಂಡ ಆ ಕಡೆ ಈ ಕಡೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಬಾ, ನಿನ್ ಜೊತೆಲಿ ಒಂದ್ ಲೋಟ ಕಾಫಿ ಕುಡಿಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಹೇಳದ್ನ. ಹೇಗಿದ್ರುನುವೆ ನಾನು ಬಾಳ ದಿನದಿಂದ ಕುಡಿದೆಲೆ ಹಾಗೆ ನಿಂತಿದ್ನ. ಕರೆದ ತಕ್ಷಣ ಕಾಫಿ ಕುಡಿಯಕ್ ಹೊರಟೋಗ್ಬಿಟ್ಟೆ. ಲಲ್ಲೋ, ಅಲ್ಪ್ರು ಸಂಘ ಅವಮಾನ ಭಂಗ ಅಂದಂಗೆ ಹಂಗೆಲ್ಲ ಎಲ್ರು ಜೊತೆಲಿ ಹೋಗ್ಬೇಡಕ್ಕ ನಿಮ್ಮೆ. ನಾನ್ ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ ಮೊದ್ಲೇ ನೋವು ಡೇಂಜರ್ ಕಾಲ ಅದಕ್ಕೆ. ಯಾಕೆಂದ್ರೆ ಅವರು ಈ ಒಳಗಡೆ ಕುಂತಗೆ ಕೂತಿರ್ತಾರಲ್ವೇ, ವೀಟು ಜಾಸ್ತಿ ಪ್ರಜಾರಾಗಿರ್ತಾರೆ. ಈ ಗೌರ್ಮೆಂಟ್ ಕೆಲಸದವ್ರು ನೆಂಬೇಡ.
ಅದಕ್ಕೆ ಹಂಗೆಲ್ಲ ಹೋಗ್ಬೇಡ. ಆಯ್ತು ಬಿಡು, ಹೋಗೋದಿಲ್ಲ. ಏನು ನೀನು ಹೋಗ್ಬೇಕಾದ್ರೆ ಒಂಥರ ಸೀರೆ ಉಟ್ಟಿನ ತಾನೆ, ಈಗ ಬರ್ಬೇಕಾದ್ರೆ ಬೇರೆ ಸೀರೆ ಬದಲಾಯಿಸಿದೀಯ. ಹಂಗಾರೆ ಈ ಸೀರೆ ಎಲ್ಲ ಬದಲಾಯಿಸ್ತೆ. ನಾನು ಹೋಗುವಾಗ ನೀನು ರಗ್ನ ಮಕ ತುಂಬಾ ಒಸ್ಕೊಂಡ್ ಮಲಗಿದ್ದೆ, ನಾನ್ ಬೇರೆ ಸೀರೆ ಉಟ್ಕೊಂಡೋಗಿದ್ದೆ ಅಂತ ನಿನ್ಗೆ ಹೆಂಗ್ ಗೊತ್ತಾಯ್ತು? ಬೆಳಿಗ್ಗೆ ಟೈಮಲ್ಲಿ ಹೆಂಗೆ ನನ್ಗೆ ಗೊತ್ತಾಗೋದು? ಮುಚ್ಕೊಂಡ್ರೆ ತಾನೇ ಮನಿಕೋಬೇಕು ಆ ಟೈಮಲ್ಲಿ. ನಾನು ರಗ್ ಒಸ್ಕೊಂಡ್ ಮಲಗಿದ್ದಲ್ಲ, ಅದನ್ನೇ ಒಸ್ಕೊಂಡೆ ಮನಗಿದ್ದು ಸಳಿ ಅಲ್ವೇ? ಹೇಳು ಮುಂದಕ್ಕೆ. ಅಂದ್ರೆ ನಾನು ಏನೇನ್ ಮಾಡ್ತೀನಿ ಏನೇನಿಲ್ಲ ಅಂತ ನೀನು ರಗ್ಗೋಸ್ಕೊಂಡೆ ಎಲ್ಲಾನು. ಆ ರಗ್ಗೊಳಗೆ ತೂತಾಗಿರೋದು ನೀನೇ ಮಾಡಿರೋದಾ? ತೂತು ಎಂತ ಅನುಮಾನ ಪ್ರಾಣಿ ನೀನು ಅಂತ. ಹೌದು, ಬೆಳಿಗ್ಗೆ ಒಂದ್ ಸೀರೆ ಉಟ್ಕೊಂಡು ಹೋಗಿದ್ದೆ, ಇದನ್ನ ನಮ್ ಸೂಲ್ಗಿತ್ತಿ ಮನೇಲಿ ಬದಲಾಯಿಸ್ದೆ. ಹಂಗಾರೆ ಆ ಮನೆಗೆ ಕಿಟಕಿ ಬಾಗ್ಲು ಕಿಂಡಿ ಸಂದಿ ಎಲ್ಲಾನು ಮುಚ್ಚಿದೆ ತಾನೇ? ಅದಕ್ಕೆ ಕಿಟಕಿನೂ ಇತ್ತು, ಕಿಟಕಿಗೆ ಚಿಲ್ಕನೂ ಇತ್ತು. ಆದ್ರೆ ನಾನೇನೆ ಯಾವ್ದೋ ಹಾಕಳ್ದಂಗ ಹಂಗೆ ಬದಲಾಯಿಸ್ಬಿಟ್ಟೆ. ನೀನ್ ಹಾಕದನೋ ಇಲ್ಲ ಬಾಗ್ಲ ಹಾಕದನೋ? ಬಾಕ್ಲ ಹಾಕೊಂಡು ಚಿಲ್ಕ ಹಾಕೊಂಡು ಬದಲಾಯಿಸ್ದೆ ಎಂದೆ. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಅನ್ನೋಕೆ ನಾನು ಯಾಕೆ ಹಿಂಗ್ ಹೇಳ್ತೀನಿ ಅಂದ್ರೆ, ಮೊದ್ಲೇ ಇವನು ಡೇಂಜರ್ ಕಾಲ. ಅದಕ್ಕೆ ಅದು ಹೋಗ್ಲಿಲ್ಲಲ್ಲೋ, ನೀನು ಈಗ ತಾನೇ ಸೀರೆ ಬದಲಾಯಿಸಿದೀನಿ ಅಂತೀಯ. ಇದೇನಮ್ಮಿ ಇಷ್ಟೊಂದು ಕೋಳಿ ಆಗದಲ್ಲ? ಇಲ್ಲಿ ನೋಡು, ಎಲ್ಲ ಕೋಳಿ ಆಗದ. ಏನೋ ಮೂಡದ ಇಂಚರ ಅಷ್ಟೊಂದು ಕೆಮ್ಮೋಣ ಆಗದಲ್ಲ, ಎಲ್ಲ ಬಿದ್ದು ಅದಾಡ್ಕ ಬಂದಿರುವಂಗದ. ಏ ಬರೀ ಇಲ್ದಿರದೆ ಅನುಮಾನ ಪಡ್ತಿ. ಎಲ್ಲೋ ಕೂತಿರ್ಬೇಕು, ಕೂತಿದಾಗ ಆಗಿದೆ ಬಿಡು. ಅದೇ ಕೂತ್ಕೊಂಡ್ರೆ ಆಗಲ್ವಾ? ನಮ್ಮಲ್ಲಿ ಬರೀ ಅಂದ್ಮೇಲೆ ಮನಿಕರು ಮಾತ್ರ ಆಯ್ತದ. ಚೆನ್ನ ಇದೇನೆ ಕಪ್ಪಿದ ಕೆನ್ನೆ ಇಷ್ಟೊಂದು ಕೆಂಪಾಗದಲ್ಲ? ಯಾರೋ ಕಡ್ದಂಗ್ ಕಾಣುತ್ತೆ. ಯಾರಮ್ಮಿ ಕಚ್ಚಿದ್ದು? ನಾನು ಅಪ್ಪನ್ ಮುಟ್ಟಿನ ಯಾರು ಮುಟ್ಟಂಗಿಲ್ಲ. ಚೆನ್ನ ಮುಟ್ಬೇಡ ಚೆನ್ನ. ಮತ್ತೆ ನಾನು ಹೇಳ್ದೆ ಬೇಡ, ನನ್ ಗಂಡ ಮೊದ್ಲೇ ಹನುಮನದ ಪ್ರಾಣಿ, ವಿಷಯ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಸುಮ್ನೆ ಜಗಳ ಆಡ್ತಾನೆ ಅಂತ. ಆದ್ರೂನುವೆ ನಿನ್ ಗಂಡಂಗ್ ಗೊತ್ತಾದ್ರೂನುವೆ ಏನು ಆಗೋದಿಲ್ಲ ಸುಮ್ನಿರು ಅಂತ ಹೇಳಿ ಹೋಟ್ಲ್ ಹುಡ್ಗ ಕಚ್ಬಿಟ್ಟ. ಹೋಟ್ಲ್ ಹುಡ್ಗನ ಅವನ್ ಯಾರು ಬೇಗ ಹೇಳ್ಬಿಡಮ್ಮಿ. ನನ್ನ ಮಗನ ಕಟಾಕಟನ್ ಕಡ್ದು ಕೈಮಾ ಮಾಡಿ ತಿನ್ಕೊಬಿಡ್ತೀನಿ. ಕಟ ಅಂತ ಕಟಾಕಟನ್ ಕಡ್ದು ಕೈಮಾ ಮಾಡಿ ತಿನ್ಕೊಬಿಡ್ತೀನಿ. ಬೇಸ್ ಮಠ ನೋಡ್ರೆ ಇಷ್ಟೊಂದು ವೀಕ್ ಆಗದೆ ಕಚ ಕಚ ಅಂತ ಏನೋ ಕಾಣೆ. ಬೇಸ್ ಮಠ ವೀಕ್ ಆದ್ರೆ ಏನು ಪಿಲ್ಲರ್ ಮಧ್ಯದಲ್ಲಿ ಬದ್ರಾಗಿದೆಯಲ್ಲ. ಕಂಡಿದ್ದೀನಿ ನಿನ್ ಪಿಲ್ಲರ ಕೂತ್ಕ. ನಾನು ಮುಂದೆ ಹೇಳ್ಬಿಟ್ಟಿಯೆ 16 ರಾಡ್ ಹಾಕಿರೋದು ಪಿಲ್ಲರ್ಗೆ. ಎಲ್ಲ ಯಾವ ಹೌದು, ಅದಕ್ಕೆ ಬಗ್ತಾರೆ ಇಲ್ಲ ಅಂತ ಕಾಣ್ತದ. TMT ಬಗ್ಗೆ ಕಂಡಿದ್ದೀನಿ ಹೂಗಳಂತೆ. ಸರಿ ಹೇಳು. ನಿನ್ನಂತವ್ರು 10 ಜನ ಹೋದ್ರುನುವೆ ಆ ಹುಡುಗನ ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅದು 3 ವರ್ಷ ಸಣ್ಣ ಗಂಡು ಮಗು ಕಣೋ. 3 ವರ್ಷದ ಮಗನ? 3 ವರ್ಷ ಸಣ್ಣ ಗಂಡು ಮಗು. ಇಷ್ಟಕ್ಕೆ ದೊಡ್ಡ ರಾಧ ಅಂತ ಮಾಡ್ಬಿಟ್ಟಪ್ಪ ನೀನು. ಮಾಡಿದ ತಪ್ಪಿಗೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ ಎಂದಂಗೆ. ನಾನು ಯಾಕೆ ಹಿಂಗೆ ಹೇಳ್ತೀನಿ ಅಂದ್ರೆ, ಮೊದ್ಲೇ ನೋವು ಡೇಂಜರ್ ಕಾಲ. ಲಲೋ, ನೀನ್ ಕೆನ್ನಿಯ ನೋಡ್ತಾ ಇದ್ರೆ 3 ವರ್ಷ ಮುಗ ಕೆತ್ತಂಗ್ ಕಾಣ್ತಾ ಇಲ್ಲ ಕಡಿಮೆ. ಮತ್ತೆ ಕಚ್ಚಿದ್ರೆ ನಮ್ 3 ಎಕರೆ ಸಿರಿಧರ್ನೆ ಕಚ್ಚಿರ್ಬೇಕು. ಬಾಯಿ ತುಂಬಾ ಅವನ ಅಣ್ಣ ಅಣ್ಣ ಅಂತ ಕರಿತೀನಿ. ಹೋಗಿ ಹೋಗಿ ಅಂತ ಮನುಷ್ಯನ ಅಂತ ಅಣ್ಣಕ್ 3 ಎಕರೆ ಹೊಂಟೋಯ್ತು. ಯಾರು ಗೊತ್ತು? ನನಗ್ ಗೊತ್ತಾದು. ಯಾವಾಗ ನೋಡಿದ್ರು ನನ್ ಮೇಲೆ ಅನುಮಾನ ಪಡ್ತಾನೆ ಇರ್ತೀಯ. ಏ ಚೆನ್ನ, ನಿಜ ಹೇಳು, ನನ್ ಮೇಲೆ ನಿನಗೆ ನಿಜವಾಗ್ಲೂ ನಂಬಿಕೆ ಐತೋ ಇಲ್ವೋ ಅಂತ. ಅಯ್ಯೋ ಚಿನ್ನ, ನಂಬಿಕೆ ಇರೋಕೆ ತಾನೆ 2024ರಲ್ಲಿ ಸ್ಟಾರ್ಟ್ ಮಾಡಿ ಜರ್ನಿ 2025 ಕೇಮ್ ನೋಡಿಗೆ ಬಂದು ನಿಂತದೆ. ನಾನು ಮನೆ ಮಠ 4-5 ಇಲಾಖೆ ಎಲ್ಲಾನು ಬಿಟ್ಬಿಟ್ಟು
ನಾನು ಇನ್ನಿಂಚನೇ ದೊಡ್ಡಿಗೆ ಬಂದ್ಬಿಟ್ಟಿರೋದು. ಈ ಚೆನ್ನ ಎಂತವನು ಗೊತ್ತಿಲ್ವೇ ನನ್ ಚಿನ್ನ? ನೀನ್ ಎಂತನು ಅಂತ ಗೊತ್ತಿರೋದಿಕ್ಕೆ ತಾನೆ 2004ನೇ ಇಸ್ವಿ